ಗೀತಾ ಮಹಾತ್ಮೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಧ್ಯಾನ ಯೋಗದ ಉನ್ನತ ಸ್ಥಿತಿಯನ್ನು ವಿವರಿಸುತ್ತಾನೆ. ಯೋಗದಲ್ಲಿ ಸಂಪೂರ್ಣ ಏಕೀಭಾವವನ್ನು ಪಡೆದವನಿಗೆ ಲೋಕದಲ್ಲಿ ವಿಭಿನ್ನವಾದ ಜೀವಿಗಳಲ್ಲಿ ವಸ್ತುಗಳಲ್ಲಿ ಭೇದಗಳು ಕಾಣುವುದಿಲ್ಲ. ನಾನು ಎಂಬ ಆತ್ಮ ಈ ದೇಹದಲ್ಲಿ ಇದ್ದಂತೆ ಎಲ್ಲರಲ್ಲಿಯೂ ಇದೆ. ಪ್ರತಿ ಜೀವಿಯಲ್ಲಿಯೂ ಒಂದೇ ಪರಮಾತ್ಮನ ಸಾನ್ನಿಧ್ಯವಿದೆ ಎಂಬ ನಂಬಿಕೆಯನ್ನು ಅದ್ವೈತ ದೃಷ್ಟಿ ಎಂದೆನ್ನುತ್ತಾರೆ. ಸೂರ್ಯನ ಬೆಳಕು ಎಲ್ಲ ಕಡೆ ಸಮನಾಗಿ ಬೀಳುತ್ತದೆ. ಮರ, ಕಲ್ಲು, ಜಲ, ಮಣ್ಣು ಎಲ್ಲದರ ಮೇಲೂ ಒಂದೇ ರೀತಿಯಲ್ಲಿ ಪ್ರಕಾಶಿಸುತ್ತಿದೆ. ಆದರೆ ಅದನ್ನು ಸ್ವೀಕರಿಸುವ ಪಾತ್ರಗಳು ಮಾತ್ರ ಬದಲಾಗುತ್ತವೆ. ಹಾಗೆಯೇ ಆತ್ಮರೂಪವಾದ ಪರಮಾತ್ಮ ಎಲ್ಲರಲ್ಲಿಯೂ ಒಂದೇ ತೆರನಾಗಿ ಇದ್ದರೂ ನಮ್ಮ ದೃಷ್ಟಿ ಬದಲಾಗುತ್ತದೆ. ಯೋಗಿಯು ಈ ಸತ್ಯವನ್ನು ಅರಿಯುತ್ತಾನೆ. ಅವನು ದುಷ್ಟರನ್ನು, ಸಜ್ಜನರನ್ನು, ಪ್ರಾಣಿಯನ್ನು, ಮನುಷ್ಯರನ್ನು ಸಮನಾಗಿ ನೋಡುತ್ತಾನೆ. ಏಕೆಂದರೆ ಅವನ ದೃಷ್ಟಿಗೆ ಅವರೆಲ್ಲರೂ ಒಂದೇ ಆತ್ಮನ ಅಭಿವ್ಯಕ್ತಿ. ಇಂತಹ ಸಮದರ್ಶನವು ಯೋಗಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಶಾಂತಿ, ಪ್ರೀತಿ ಮತ್ತು ಸಮಗ್ರತೆಯ ದಾರಿಯನ್ನು ತೋರಿಸುತ್ತದೆ. ಎಲ್ಲರಲ್ಲಿಯೂ ಒಂದೇ ಆತ್ಮ. ಭೇದವೆಂಬುದು ಭ್ರಮೆ. ನಾನು ನೀನೆಂಬ ಭೇದ ಕರಗಿದಾಗ ಮಾತ್ರ ಪ್ರಪಂಚವೆಲ್ಲ ಪರಮಾತ್ಮನ ರೂಪವಾಗಿ ಕಾಣುತ್ತವೆ. ಈ ಶ್ಲೋಕ ಕೇವಲ ತತ್ವವಲ್ಲ, ಜೀವನದ ನಡೆನುಡಿಗಳಲ್ಲಿ ಜ್ಞಾನಿಯಾಗಿ ಬದುಕಲು ದಾರಿದೀಪ. ಧನಿಕರಾಗಿರಲಿ, ನಿರ್ಗತಿಕರಾಗಿರಲಿ, ಸುಜ್ಞಾನಿಗಳಾಗಿರಲಿ, ಅಜ್ಞಾನಿಗಳಾಗಿರಲಿ, ಅವರೊಳಗೂ ಅದೇ ಪರಮಾತ್ಮನ ಅಂಶ ಇದೆ ಎಂದು ತಿಳಿದು ಗೌರವದಿಂದ ವರ್ತಿಸಬೇಕು. ಹೀಗೆ ಭಗವದ್ಗೀತೆಯು ಅರಿವಿನ ಬೆಳಕಾಗಿದೆ, ಜ್ಞಾನದ ದೀಪವಾಗಿದೆ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.